ಬೆಂಕಿ 6 ಎಕರೆ ಕಬ್ಬು ನಾಶ. ಕಬ್ಬಿನ ಗದ್ದೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಬೆಳೆ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ಔರಾದ್ ತಾಲೂಕಿನ ಕಂದಕುಳ ಗ್ರಾಮದಲ್ಲಿ ನಡೆದಿದೆ. ಬಾಬುರಾವ್ ಚಿಮ್ಮಖೋಡಿ, ವಿಶ್ವನಾಥ್ ಪಾಟೀಲ್ ಅವರಿಗೆ ಸೇರಿದ ತಲಾ 3 ಎಕರೆ ಒಟ್ಟು 6 ಎಕರೆ ಕಬ್ಬು ಸುಟ್ಟು ಕರಕಲಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಗಲು ರಾತ್ರಿ ಎನ್ನದೇ ದುಡಿದು ಉತ್ತಮವಾಗಿ ಕಬ್ಬನ್ನ ಬೆಳೆಸಿದ ರೈತರು ಆಕಸ್ಮಿಕ ಬೆಂಕಿ ಬಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ತಮ್ಮ ನೋವು ವ್ಯಕ್ತಪಡಿಸಿದ ರೈತರು ಹಾನಿಯಾದ ಕಬ್ಬಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ರೈತರು ಮನವಿ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಗದ್ದೆಗೆ ಬಿದ್ದ ಬೆಂಕಿ ನಂದಿಸಿದರು. ಸುಪ್ರಭಾತ ನ್ಯೂಸ್, ಕಂದಕುಳ. ಕಿಡಿ ಬಿತ್ತಂದ್ರೆ ಇತ್ತೆ ನಿಬ್ಬರು ಬಿತ್ತಲ್ಲ, ನಿಬ್ಬರು ಉರಿಸ್ತಲ್ಲ, ಅದು ಬೇಕಾದ ಬಿತ್ತೋದ್ರ ಅವರು पाणी असं मुंबई कड्याने तर घालायला ते मला मोटर चालू करावं. चालू कर. गेलाय गेलाय गेलं ना पैसा आहेत त्याचा. ಅದಕ್ಕೆ ಕೊನೆ ಬರ್ಲಿ ಗೌಡ್ರೆ. ಹಲೋ ಹಾಗಪ್ಪ ಇಲ್ಲಿಂದ ಬಂದು ಮಾಡಕ್ರಿ. ಹಾಂ ಏನ್ರಿ ಸರ್? ಹಾಂ ಚಂದ್ರಕಾಂತ್ ಅಂತ್ರಿ ಸರ್. ಇಲ್ಲಿ ಕಬ್ಬಿಗೆ ಉರಿ ಹತ್ತೆ ಸರ್. ಕಂದಗೂಳು ಗ್ರಾಮ ಸರ್, ಔರಾದ್ ತಾಲೂಕಿನ ಕಂದಗೂಳು ಗ್ರಾಮದಾಗ ಸರ್. ಹಾಂ ಕಂದಗೂಳು ಸರ್. ಹೌದ್ರಿ ಸರ್, ಒಂದು 10 ಎಕರೆ ಉರಿ ಹತ್ತೆ ಸರ್. ಸರ್ ಇಲ್ಲಿ ಬರ್ತೀರಾ? ಇಲ್ಲಿ ಬ್ರಿಡ್ಜ್ ಸರ್. ಹಾಂ ಉರಿ ಹತ್ತೆ ಸರ್. ಹಾಂ ಉರಿ ಹತ್ತೆ ಸರ್. ಹಲೋ ಹಲೋ ಔರಾದ್ ತಾಲೂಕಿನ ಕಂದಗೂಳು ಗ್ರಾಮದ ಸರ್. ಹಲೋ ಹಲೋ ಸರ್, ಬರ್ತೀರಿ ಸರ? ಹಲೋ ಬರ್ರಿ ಸರ್, ಇಲ್ಲಿ ಲುಕ್ಸಾನ್ ಆಗ್ಲತ್ತದ್ರಿ. ಈಗ ನೋಡ್ರಿ मी व्हिडिओ ಮಾಡತ್ತೇವೆ सर. कल घेऊन हो. तू पाण्याला कुठे गेले नागेश? तू काय की म्हणतेस की पाईप